ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಈ ಮೊದಲಿನ ವಿಡಿಯೋದಲ್ಲಿ ರಷ್ಯಾದ 2 ಕಂಪನಿಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಅನ್ನು ವಿಧಿಸಿದಂತಹ ಸುದ್ದಿಯನ್ನು ಹೇಳಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅಮೆರಿಕ ಒಂದು ಕಡೆಯಲ್ಲಿ ವಿಕ್ಟರಿಯನ್ನು ಘೋಷಿಸಿಕೊಂಡಿದೆ, ನಾವು ವಿಜಯಶಾಲಿಯಾಗಿದ್ದೀವಿ. ಕಾರಣ ಏನು ಕೇಳಿದ್ರೆ, ಭಾರತ ಮತ್ತು ಚೈನಾ ಇನ್ಮುಂದೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದಿಲ್ಲ, ಈಗಾಗಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಅಮೆರಿಕ ಘೋಷಿಸಿದೆ. ಜೊತೆಗೆ ಟ್ರಂಪ್ ಹೇಳ್ತಾ ಇದ್ದಾರೆ, ಇನ್ನು 6 ತಿಂಗಳಿನಲ್ಲಿ ಇಡೀ ರಷ್ಯಾವನ್ನು ನಾವು ಬರ್ಬಾದ್ ಮಾಡಿಬಿಡ್ತೀವಿ ಅಂತ. ಆ ರೀತಿಯಾದಂತಹ ಮಾತುಗಳನ್ನು ಟ್ರಂಪ್ ಆಡಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಅಮೆರಿಕದ ಟೊಮಹಾಕ್ ಮಿಸೈಲ್ ಅನ್ನು ಕೂಡ ಪರೋಕ್ಷವಾಗಿ ಉಕ್ರೇನ್ಗೆ ಕೊಡುವಂತಹ ನಿರ್ಧಾರಕ್ಕೂ ಕೂಡ ಟ್ರಂಪ್ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ. 2 ದಿನದ ಹಿಂದೆ ಟ್ರಂಪ್ ಸ್ವಲ್ಪ ರಷ್ಯಾದ ಪಕ್ಷದಲ್ಲಿ ಇದ್ದಂತೆ ಕಂಡು ಬರ್ತಾ ಇತ್ತು. ಆದರೆ ದಿಢೀರಂತೆ ಈಗ ರಷ್ಯಾದ ಮೇಲೆ ತೀವ್ರತರವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇದು 100% 2 ಅಲುಗಿನ ಕತ್ತಿ. ಇದು ಒಂದೇ ಕಡೆಯಂತೂ ಕಟ್ ಮಾಡೋದೇ ಇಲ್ಲ. ಇದರ ಇನ್ನೊಂದು ಪರಿಣಾಮ ಅಮೆರಿಕವೂ ಎದುರಿಸಬೇಕು, ಭಾರತವೂ ಎದುರಿಸಬೇಕು, ಚೈನಾ ಕೂಡ ಎದುರಿಸಬೇಕಾಗತ್ತೆ. ಅಮೆರಿಕ ಯಾವ ಅರ್ಥದಲ್ಲಿ ಈಗ ವಿಜಯವನ್ನು ಘೋಷಣೆ ಮಾಡಿಕೊಂಡಿದೆ? ನಿಜವಾಗ್ಲೂ ರಷ್ಯಾ ಯುದ್ಧವನ್ನು ನಿಲ್ಲಿಸುತ್ತಾ? ಈ ಒಂದು ಸ್ಯಾಂಕ್ಷನ್ಸ್ ಬಗ್ಗೆ ಪುತಿನ್ ಏನು ಹೇಳಿದ್ದಾರೆ? ಯುದ್ಧ ನಿಲ್ಲಿಸ್ತೀನಿ ಅಂತ ಏನಾದರೂ ಹೇಳಿಬಿಟ್ರಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಷ್ಯಾದ 2 ತೈಲ ಕಂಪನಿಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ತೀರ್ಮಾನವನ್ನು ಕೈಗೊಂಡಿದೆ. ಇದರ ಅರ್ಥ ಏನು ಕೇಳಿದ್ರೆ, ರಷ್ಯಾದ ಆ 2 ತೈಲ ಕಂಪನಿಯಿಂದ ಅಮೆರಿಕಾಗೆ ಸಂಬಂಧಪಟ್ಟಂಥವರು ಯಾರೂ ಕೂಡ ತೈಲವನ್ನು ಖರೀದಿ ಮಾಡುವಂತಿಲ್ಲ. ಒಂದು ವೇಳೆ ಬೇರೆ ದೇಶದ ಕಂಪನಿಗಳೇನಾದರೂ ತೈಲವನ್ನು ಖರೀದಿ ಮಾಡಿದ್ರೂ ಕೂಡ ಅವರ ಮೇಲೆ ನಾವು ಸೆಕೆಂಡರಿ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸ್ತೀವಿ, ಹೀಗಂತ ಅಮೆರಿಕ ಘೋಷಣೆ ಮಾಡಿಬಿಟ್ಟಿದೆ. ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ? ಟ್ರಂಪ್ ಸರ್ಕಾರ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ತೆಗೆದುಕೊಂಡಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ರು, ಇದಕ್ಕೇನು ಅಷ್ಟು ಮಹತ್ವ ಇಲ್ಲ, ಏನು ಅಷ್ಟೊಂದು ದೊಡ್ಡ ಪರಿಣಾಮ ಬೀರೋದಿಲ್ಲ ಅಂತ. ಈ ರೀತಿಯ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಟ್ರಂಪ್ ಸರ್ಕಾರ ಕ್ಲೈಮ್ ಮಾಡ್ತಾ ಇದೆ, ಇದರ ರಿಸಲ್ಟ್ ಬಂದಾಯಿತು, ನಾವು ಗೆದ್ದಾಯಿತು ಅಂತ. ನೀವು ಈ ಆರ್ಟಿಕಲ್ ಅನ್ನು ನೋಡಿ. ಇಲ್ಲಿ ಟ್ರಂಪ್ ಸರ್ಕಾರ ಏನು ಕ್ಲೈಮ್ ಮಾಡ್ತಾ ಇದೆ ಅಂತಂದ್ರೆ, ಭಾರತ ಮತ್ತು ಚೀನಾ ಟ್ರಂಪ್ ರಿಕ್ವೆಸ್ಟ್ಗೆ ಮನ್ನಣೆಯನ್ನು ಕೊಟ್ಟು ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸಿದಾವೆ, ಹೀಗಂತ ವೈಟ್ ಹೌಸ್ ಕ್ಲೈಮ್ ಮಾಡ್ತಾ ಇದೆ. ಮಿತ್ರರೇ, ಇಷ್ಟು ದಿನ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ, ಮೋದಿ ನನಗೆ ಭರವಸೆ ಕೊಟ್ಟಿದ್ದಾರೆ, ಮೋದಿ ಜೊತೆಗೆ ನಾನು ಮಾತನಾಡಿದ್ದೀನಿ, ಈ ರೀತಿಯಾದಂತಹ ಸುಳ್ಳುಗಳನ್ನು ಟ್ರಂಪ್ ಹೇಳ್ತಲೇ ಬಂದಿದ್ರು. ಭಾರತ ಅದೇನು ಭರವಸೆ ಕೊಟ್ಟಿತ್ತೋ ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ಭಾರತ ಸರ್ಕಾರ ಇದನ್ನು ಸ್ಪಷ್ಟವಾಗಿ ತಿರಸ್ಕರಿಸಿತ್ತು. ನಮ್ಮಿಂದ ಅಂತಹ ಯಾವುದೇ ಭರವಸೆಗಳು ಹೋಗಿಲ್ಲ. ಟ್ರಂಪ್ ಜೊತೆಗೆ ಇತ್ತೀಚೆಗೆ ಮೋದಿ ಮಾತನೇ ಆಡಿಲ್ಲ ಅಂಥೇಳಿ ಭಾರತ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿತ್ತು. ಆನಂತರ ದೀಪಾವಳಿಗೆ ವಿಶ್ ಮಾಡುವಂತಹ ನೆಪದಲ್ಲಿ ಟ್ರಂಪ್ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿದ್ರು, ಸುದೀರ್ಘವಾಗಿ ಮಾತುಕತೆ ಕೂಡ ನಡೆದಿದೆ. ಅದಾದ ನಂತರ ನಡೆದಂತಹ ಬೆಳವಣಿಗೆ ಇದು. ಈಗ ಅಮೆರಿಕ ಏನು ಹೇಳ್ತಾ ಇದೆ ಗೊತ್ತಾ? ಕೇವಲ ಭಾರತ ಮಾತ್ರ ಅಲ್ಲ, ಚೈನಾ ಕೂಡ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸಿದೆ, ಇದು ನಮ್ಮ ಸ್ಯಾಂಕ್ಷನ್ಸ್ ಎಫೆಕ್ಟ್ ಅಂತ ಅಮೆರಿಕದ ವೈಟ್ ಹೌಸ್ ಕ್ಲೈಮ್ ಮಾಡ್ತಾ ಇದೆ. ಮಿತ್ರರೇ, ಈ ಬಗ್ಗೆ ಚೈನಾ ಇದುವರೆಗೆ ಯಾವುದೇ ರೀತಿಯಲ್ಲೂ ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಚೈನಾ ಈ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಅಮೆರಿಕ ಏನೇ ಹೇಳಬಹುದು. ಈ ಹಿಂದೆ ಇರಾನ್ ಮೇಲೂ ಕೂಡ ಅಮೆರಿಕ ಇದೇ ರೀತಿಯ ನಿರ್ಬಂಧಗಳನ್ನು ವಿಧಿಸಿತ್ತು. ಆದರೆ ಚೈನಾ ಅದಕ್ಕೇನಾದರೂ ಸೊಪ್ಪು ಹಾಕಿತ್ತಾ? ಇವತ್ತಿಗೂ ಕೂಡ ಇರಾನ್ನಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡ್ತಾ ಇರುವಂತಹ ದೇಶ ಚೈನಾ. ಈಗ ರಷ್ಯಾದ ವಿಚಾರ ಬಂದಿದೆ. ಚೈನಾ ಮತ್ತು ರಷ್ಯಾ ಬಹಳ ಮಿತ್ರ ದೇಶಗಳು. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಸ್ಯಾಂಕ್ಷನ್ಸ್ಗೆ ಹೆದರ್ಕೊಂಡು ಚೈನಾ ಈ ತೀರ್ಮಾನವನ್ನು ಕೈಗೊಂಡು ಬಿಡುತ್ತಾ? ಹಾಗೇನಾದರೂ ಚೈನಾ ತೀರ್ಮಾನ ಕೈಗೊಂಡಿದ್ದೆ ಆದರೆ ಅಮೆರಿಕದ ವಿಕ್ಟರಿ ಅಂತಂದ್ರೆ ಒಪ್ಪಬಹುದು. ಆದರೆ ಪೂರ್ಣ ಪ್ರಮಾಣದ ವಿಕ್ಟರಿ ಅಲ್ಲ. ಯಾಕೆ ಗೊತ್ತಾ? ಟ್ರಂಪ್ ಅವರ ಈ ತೀರ್ಮಾನ, ನಾನು ಆಗ್ಲೇ ಹೇಳಿದ ಹಾಗೆ, 2 ಅಲುಗಿನ ಕತ್ತಿ. ಇದರ ಎಫೆಕ್ಟ್ ಅನ್ನ ಇಡೀ ವಿಶ್ವ ಎದುರಿಸಬೇಕಾಗುತ್ತೆ. ಯಾಕೆ ಕೇಳಿದ್ರೆ, ಅಮೆರಿಕದ ಈ ತೀರ್ಮಾನ ಇದೆಯಲ್ಲ, ಇದು ವಿಶ್ವದಲ್ಲಿ ಆಯಿಲ್ ಪ್ರೈಸ್ ಅನ್ನು ವಿಪರೀತವಾಗಿ ಏರಿಕೆ ಮಾಡುತ್ತೆ. ನೀವೇ ಬಹಳ ಸಿಂಪಲ್ ಆಗಿ ಯೋಚನೆ ಮಾಡಿ. ಇವತ್ತು ಭಾರತ ತನ್ನ ಅವಶ್ಯಕತೆಯ 35% ತೈಲವನ್ನು ರಷ್ಯಾದಿಂದಲೇ ಖರೀದಿ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೈನಾ ತನ್ನ ಅವಶ್ಯಕತೆಯ 40-42% ಆಯಿಲ್ ಅನ್ನ ರಷ್ಯಾದಿಂದ ತರಿಸ್ಕೊಳ್ತಾ ಇದೆ. ಭಾರತ ಮತ್ತು ಚೈನಾ ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ಕನ್ಸ್ಯೂಮ್ ಮಾಡುವಂತಹ ದೇಶಗಳಲ್ಲಿ ಟಾಪ್ನಲ್ಲಿ ಬರ್ತವೆ. ಭಾರತದಲ್ಲೂ ತೈಲದ ರಿಸೋರ್ಸ್ ಇಲ್ಲ, ಚೈನಾದಲ್ಲೂ ಕೂಡ ಯಾವುದೇ ರಿಸೋರ್ಸ್ ಇಲ್ಲ. ಭಾರತ ಆಗಲಿ ಚೈನಾ ಆಗಲಿ ಕಾರು ಬಸ್ಸುಗಳು ಓಡಾಡಬೇಕು ಅಂತಂದ್ರೆ ಹೊರಗಿನಿಂದಲೇ ಆಯಿಲ್ ಬರಬೇಕಲ್ವಾ? ಇಂತಹ ಸನ್ನಿವೇಶದಲ್ಲಿ ಏಕಾಏಕಿಯಾಗಿ ರಷ್ಯಾದಿಂದ ಆಯಿಲ್ ಅನ್ನು ತರಿಸ್ಕೊಳ್ಳೋದಿಲ್ಲ ಅಂತಾದ್ರೆ ನಾವು ಬದಲಿ ಸೋರ್ಸ್ ಅನ್ನು ಹುಡುಕ್ತೀವಿ ತಾನೆ. ಉದಾಹರಣೆಗೆ ಸೌದಿ ಅರೇಬಿಯಾವೋ, ಕತಾರೋ ಅಥವಾ UAEನೋ ಇದ್ಯಾವುದೋ ದೇಶಕ್ಕೆ ಭಾರತ ಹೋಗುತ್ತೆ, ನಮಗೆ ಹೆಚ್ಚುವರಿ ಆಯಿಲ್ ಬೇಕು ಅಂತ. ಆಗ ಅಲ್ಲಿ ಕಚ್ಚಾ ತೈಲದ ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆಗೆ ತಕ್ಕಂತೆ ಅವರಿಗೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಆಯಿಲ್ ಪ್ರೈಸ್ ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಇದರ ಪರಿಣಾಮ ಕೇವಲ ಭಾರತದ ಮೇಲಾಗೋದಿಲ್ಲ ಅಥವಾ ಚೀನಾದ ಮೇಲಾಗೋದಿಲ್ಲ, ಇಡೀ ವಿಶ್ವದ ಮೇಲಾಗುತ್ತೆ. ಯಾಕೆಂದರೆ ಇವತ್ತು ವಿಶ್ವ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವಿಪರೀತವಾಗಿ ಅವಲಂಬಿಸಿದೆ. ಒಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಇದು ಚೈನ್ ಲಿಂಕ್ ಇದ್ದಂತೆ. ಸಹಜವಾಗಿಯೇ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಗತ್ಯ ವಸ್ತುಗಳ ಬೆಲೆ ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಇದರಿಂದ ಏನಾಗುತ್ತೆ ಕೇಳಿದ್ರೆ ಇನ್ಫ್ಲೇಷನ್ ಉಂಟಾಗುತ್ತೆ.
ಈಗಾಗಲೇ ಅಮೆರಿಕ ಬಹಳ ದೊಡ್ಡ ಇನ್ಫ್ಲೇಷನ್ ಹೊಡೆತಕ್ಕೆ ಸಿಕ್ಕಾಕೊಂಡಿದೆ. ಯಾಕೆಂತಂದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಟ್ಯಾರಿಫ್ ಯುದ್ಧವನ್ನು ನಡೆಸ್ತಾ ಇದ್ದಾರೆ. ಅಮೆರಿಕದ ಜೊತೆಗಿರುವಂತಹ ಎಲ್ಲ ಟ್ರೇಡಿಂಗ್ ಪಾರ್ಟ್ನರ್ಗೂ ಕೂಡ ಅವರು ಟ್ಯಾರಿಫ್ ಹಾಕ್ತಾ ಇದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಈ ಟ್ಯಾರಿಫ್ ಕಾರಣದಿಂದಾಗಿ ಅಮೆರಿಕದಲ್ಲಿ ಈಗಾಗಲೇ ಬೆಲೆ ಏರಿಕೆಯಾಗಿದೆ, ಇನ್ಫ್ಲೇಷನ್ ಉಂಟಾಗಿದೆ. ಇದರ ಜೊತೆಗೆ ಆಯಿಲ್ ಪ್ರೈಸು ಕೂಡ ಜಾಸ್ತಿ ಆಯಿತು ಅಂತಂದರೆ ಅಮೆರಿಕದ ಜನರಿಗೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಹೀಗಾಗಿ ಯುದ್ಧ ನಿಲ್ಲಿಸೋದಕ್ಕೆ ಟ್ರಂಪ್ ಅವರ ಈ ಸ್ಯಾಂಕ್ಷನ್ಸ್ ನಿರ್ಧಾರ ಇದೆಯಲ್ಲ, ಇದನ್ನು ಬಹುತೇಕರು ಬಹಳ ಒಳ್ಳೆಯ ನಿರ್ಧಾರ ಅಂತ ಕೊಂಡಾಡ್ತಾ ಇಲ್ಲ. ಇದು ಅಮೆರಿಕಾಗೆ ಬ್ಯಾಕ್ಫೈರ್ ಆಗಬಹುದು ಅಂತಲೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯ ವಿಶ್ಲೇಷಣೆಗಳು ಬರ್ತಾ ಇದೆ ಅಂತಂದ್ರೆ, ಟ್ರಂಪ್ ಈ ರೀತಿಯಾಗಿ ರಷ್ಯಾದ ಮೇಲೆ ಟ್ಯಾರಿಫ್ ಹಾಕ್ತಿದ್ದ ಹಾಗೆ ರಷ್ಯಾ ಏನು ಯುದ್ಧ ನಿಲ್ಲಿಸುವಂತಹ ಮಾತನಾಡ್ತಾ ಇಲ್ಲ. ಪುತಿನ್ ಏನು ಹೇಳಿದ್ದಾರೆ ಗೊತ್ತಾ, ಈ ಸ್ಯಾಂಕ್ಷನ್ಸ್ ಬಹಳ ಗಂಭೀರ ಸ್ವರೂಪವಾದದ್ದು, ಆದರೆ ನಾವು ಯುದ್ಧದಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಹೀಗಂತ ಪುತಿನ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಟ್ರಂಪ್ ಈಗ ಸ್ಯಾಂಕ್ಷನ್ಸ್ ಹಾಕಿದಾರಲ್ಲ, ಇದರಿಂದ ರಷ್ಯಾದ ಎಕಾನಮಿಗೆ ಬಹಳ ದೊಡ್ಡ ಹೊಡೆತ ಆಗುತ್ತೆ ಅಂತ ಹೆದರ್ಕೊಂಡು ಪುತಿನ್ ಇನ್ನು 10-15 ದಿನದಲ್ಲಿ ಯುದ್ಧ ನಿಲ್ಲಿಸ್ತಾರೆ ಎನ್ನುವಂತಹ ವಾತಾವರಣ ಇಲ್ಲ. ಪುತಿನ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಸ್ಯಾಂಕ್ಷನ್ಸ್ನಿಂದಾಗಿ ನಮಗೆ ಹೊಡೆತ ಬೀಳುತ್ತೆ ನಿಜ, ಆದರೆ ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ, ನಾವೆಲ್ಲದಕ್ಕೂ ಕೂಡ ರೆಡಿ ಆಗಿದ್ದೀವಿ ಅಂತ. ಅಲ್ಲಿಗೆ ಟ್ರಂಪ್ ಅವರ ಸ್ಯಾಂಕ್ಷನ್ಸ್ ಗುರಿ ಏನಿತ್ತು ಅದೇನು ಈಡೇರೋದಿಲ್ಲ. ಯುದ್ಧ ನಿಲ್ಲುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆದರೆ ಈ ಬಗ್ಗೆ ಟ್ರಂಪ್ಗೂ ಕೂಡ ಪ್ರಶ್ನೆ ಕೇಳಲಾಯಿತು. ಪುತಿನ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯುದ್ಧ ಮುಂದುವರಿಸ್ತಾರಂತಲ್ಲ ಅಂತ. ಅದಕ್ಕೆ ಟ್ರಂಪ್ ಏನು ಉತ್ತರ ಕೊಡ್ತಾರೆ ಗೊತ್ತಾ, ಹೌದಾ ಯುದ್ಧ ಮುಂದುವರಿಸಲಿ, 6 ತಿಂಗಳ ನಂತರ ಏನಾಗುತ್ತೆ ನೋಡಿ, ಆಗಲೂ ಪುತಿನ್ ಹೀಗೆ ಹೇಳ್ತಾರ ನೋಡಿ ಅಂತ ಟ್ರಂಪ್ ಒಂದು ವ್ಯಂಗ್ಯಭರಿತ ನಗುವಿನೊಂದಿಗೆ ಒಂದು ಟಾಂಟ್ ಕೊಡ್ತಾರೆ. ಅಂದರೆ ಟ್ರಂಪ್ ಅವರ ನಂಬಿಕೆ ಏನು ಗೊತ್ತಾ, ರಷ್ಯಾಗೆ ವಾರ್ಷಿಕವಾಗಿ $100-120 ಬಿಲಿಯನ್ ತೈಲದಿಂದ ಆದಾಯ ಬರ್ತಾ ಇದೆ. ರಷ್ಯಾದ ಸರ್ಕಾರ ನಡೀತಾ ಇರುವಂತಹದ್ದೇ ಈ ಆದಾಯದಿಂದಾಗಿ. ಉಳಿದಂತೆ ಈ ಯುದ್ಧ ಆರಂಭವಾದ ಬಳಿಕ ರಷ್ಯಾದ ಎಕಾನಮಿ ಟೋಟಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ತೈಲದಿಂದ ಯಾವುದೇ ಆದಾಯ ಬರದೇ ಇದ್ರೆ ಪುತಿನ್ ಯುದ್ಧವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ರಷ್ಯಾ ಬಿಕಾರಿ ಆಗಿಬಿಡುತ್ತೆ. ಪುತಿನ್ ಮಾತುಕತೆ ಟೇಬಲ್ಗೆ ಬಂದೇ ಬರ್ತಾರೆ ಅನ್ನುವಂಥದ್ದು ಟ್ರಂಪ್ ಅವರ ನಂಬಿಕೆ. ಅದೇ ಆಧಾರದಲ್ಲಿ ಅವರು ಹೇಳ್ತಾ ಇದ್ದಾರೆ 6 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ. ಅದೇ 6 ತಿಂಗಳ ಕಾಲ ವಿಶ್ವದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಟ್ರಂಪ್ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಂತೆ ಕಂಡು ಬರ್ತಾ ಇಲ್ಲ. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಹಾಗಾದ್ರೆ ಭಾರತ ನಿಜವಾಗ್ಲೂ ಕೂಡ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡೋದನ್ನು ನಿಲ್ಲಿಸ್ಬಿಡುತ್ತಾ? ಮಿತ್ರರೇ, ಬೇರೆ ಆಪ್ಷನ್ನೇ ಇಲ್ಲ. ಯಾಕೆಂತಂದರೆ ಅಮೆರಿಕ ಈ ರೀತಿಯ ಸ್ಯಾಂಕ್ಷನ್ಸನ್ನು ವಿಧಿಸಿದ ಕಾರಣದಿಂದಾಗಿ ನಾವೇನಾದರೂ ರಷ್ಯಾದಿಂದ ಆಯಿಲನ್ನು ಖರೀದಿ ಮಾಡಿದ್ದೇ ಆದರೆ ನಮ್ಮ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ಗಳು ಬರ್ತವೆ. ಭಾರತದ ಕಂಪನಿಗಳು ಕೂಡ ಅಮೆರಿಕದ ಸ್ಯಾಂಕ್ಷನ್ಸ್ಗೆ ಗುರಿಯಾಗಬೇಕಾಗತ್ತೆ. ಈ ಭಯದಲ್ಲಿ ಭಾರತದ ಕಂಪನಿಗಳು ಟೋಟಲ್ ಆಗಿ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನು ನಿಲ್ಲಿಸ್ಬಿಡ್ತವೆ. ಚೈನಾಗೂ ಸಹ ಹೀಗೆ ಆಗುತ್ತೆ ಎನ್ನುವಂಥದ್ದು ಅಮೆರಿಕದ ನಂಬಿಕೆ. ಇದೇ ಆಧಾರದಲ್ಲಿ ಅವರು ವಿಕ್ಟರಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಚೈನಾ ಮತ್ತು ಭಾರತದ ವಿಚಾರ ಸಾಲ್ವ್ ಆಗ್ಬಿಡ್ತು, ರಷ್ಯಾಗೆ ಬಹಳ ದೊಡ್ಡ ಹೊಡೆತ ಬಿದ್ದುಬಿಡ್ತು ಅಂತ ಅಮೆರಿಕದ ವೈಟ್ ಹೌಸ್ ಈಗ ಕ್ಲೈಮ್ ಮಾಡ್ತಾ ಇದೆ. ಇದರ ಜೊತೆಗೆ ಟ್ರಂಪ್ ಅವರ ಇನ್ನೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಕೂಡ ಸ್ವಲ್ಪ ಆಘಾತಕಾರಿಯಾಗಿದೆ. ಅದೇನು ಕೇಳಿದ್ರೆ, ನಾನು ಈ ಹಿಂದೆಯೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಝೆಲೆನ್ಸ್ಕಿ ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಅವರು ಟಾಮಹಾಕ್ ಮಿಸೈಲ್ಗಳಿಗೆ ಬೇಡಿಕೆ ಇಟ್ಟಿದ್ರು. ಟ್ರಂಪ್ ಆ ಸಂದರ್ಭದಲ್ಲಿ ಅದನ್ನು ತಿರಸ್ಕರಿಸಿದ್ರು, ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಇವತ್ತು ಟ್ರಂಪ್ ಅದಕ್ಕೆ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟಾಮಹಾಕ್ ವಿಚಾರದಲ್ಲಿ ಒಬ್ಬ ಜರ್ನಲಿಸ್ಟ್ ಕೇಳದಂತಹ ಪ್ರಶ್ನೆಗೆ ಟ್ರಂಪ್ ಹೇಗೆ ಉತ್ತರ ಕೊಡ್ತಾರೆ ಗೊತ್ತಾ, ನಿಮಗೆ ಟಾಮಹಾಕ್ ವಿಚಾರ ಪೂರ್ಣವಾಗಿ ತಿಳಿದಿಲ್ಲ. ಈ ಟಾಮಹಾಕ್ ಇದೆಯಲ್ಲ, ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಮಿಸೈಲ್ ಆಗಿದೆ. ಇದನ್ನು ನಾವು ಉಕ್ರೇನ್ ಕೇಳಿದ ತಕ್ಷಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಬಳಸಬೇಕು ಅಂತಂದ್ರೆ 6 ತಿಂಗಳಿನಿಂದ ಹಿಡಿದು 1 ವರ್ಷದವರೆಗೆ ಟ್ರೈನಿಂಗ್ ಬೇಕಾಗತ್ತೆ. ಸುಮ್ಮನೆ ನಾವು ಕೊಟ್ವಿ, ಉಕ್ರೇನ್ ಅವರು ಲಾಂಚ್ ಮಾಡಿದ್ರು ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಕ್ಲಿಷ್ಟಕರವಾದಂತಹ ಟೆಕ್ನಾಲಜಿ, ಬಹಳಷ್ಟು ಟ್ರೈನಿಂಗ್ ಅನ್ನು ಪಡೆದುಕೊಂಡು ಅದನ್ನು ಚಲಾವಣೆ ಮಾಡಬೇಕಾಗತ್ತೆ. ಹೀಗಾಗಿ ಈ ಟಾಮಹಾಕ್ ಮಿಸೈಲ್ಗಳನ್ನು ಉಕ್ರೇನ್ಗೆ ಕೊಡುವಂತಹದ್ದು ಅಷ್ಟು ಈಸಿ ಇಲ್ಲ ಅಂತ ಟ್ರಂಪ್ ಅವರು ಒಂದು ಮಾತು ಹೇಳ್ತಾರೆ. ಆದರೆ ಈಗ ಮಾಧ್ಯಮಗಳು ಏನು ವರದಿ ಮಾಡ್ತಾ ಇದ್ದಾವೆ ಗೊತ್ತಾ, ಟಾಮಹಾಕ್ ಮಿಸೈಲ್ಗಳನ್ನು ನ್ಯಾಟೋದ ಮೂಲಕವಾಗಿ ಉಕ್ರೇನ್ಗೆ ಹಸ್ತಾಂತರ ಮಾಡೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಒಂದು ವೇಳೆ ಅಮೆರಿಕ ನೇರವಾಗಿ ಉಕ್ರೇನ್ಗೆ ಕೊಟ್ಟಿದ್ದೆ ಆದರೆ ಅಮೆರಿಕದ ಸೇನೆ ಉಕ್ರೇನ್ಗೆ ಹೋಗಬೇಕು, ಉಕ್ರೇನ್ನ ಸೇನೆಗೆ ಟ್ರೈನಿಂಗ್ ಅನ್ನು ಕೊಡಬೇಕು, ಅಥವಾ ಉಕ್ರೇನ್ನ ಸೇನೆ ಅಮೆರಿಕಕ್ಕೆ ಬಂದು ಟ್ರೈನಿಂಗ್ ಅನ್ನು ಪಡೆದುಕೊಂಡು ಹೋಗಬೇಕು. ಅಲ್ಲಿಗೆ ಅಮೆರಿಕ ಕೂಡ ಈ ಯುದ್ಧದಲ್ಲಿ ಭಾಗಿಯಾದಂತಾಗತ್ತೆ. ಈ ತಕ್ಷಣಕ್ಕೆ ಟ್ರಂಪ್ಗೆ ಅದು ಇಷ್ಟ ಇದ್ದಂತೆ ಕಂಡು ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡೋದು, ನ್ಯಾಟೋಗೆ ಈ ಮಿಸೈಲ್ಗಳನ್ನು ಕೊಡೋದು. ನ್ಯಾಟೋ ಉಕ್ರೇನ್ನ ಸೇನೆಗೆ ಟ್ರೈನಿಂಗ್ ಅನ್ನು ಕೊಡುತ್ತೆ. 6 ತಿಂಗಳ ಟ್ರೈನಿಂಗ್ ಅನ್ನು ಪಡೆದು ಆ ಟಾಮಹಾಕ್ ಮಿಸೈಲ್ಗಳನ್ನು ರಷ್ಯಾದ ವಿರುದ್ಧ ಉಕ್ರೇನ್ ಬಳಸುತ್ತೆ. ಈ ಮಿಸೈಲ್ಗಳು ಸಿಕ್ಕಿದ್ದೆ ಆದರೆ ರಷ್ಯಾಗೆ ಭಾರಿ ದೊಡ್ಡ ಹಾನಿ ಮಾಡಬಹುದು ಅನ್ನುವಂಥದ್ದು ಉಕ್ರೇನ್ನ ಲೆಕ್ಕಾಚಾರವೂ ಹೌದು, ಜೊತೆಗೆ ಪಾಶ್ಚಿಮಾತ್ಯರ ಲೆಕ್ಕಾಚಾರವೂ ಕೂಡ ಹೌದು. ಆದರೆ ಇದರಲ್ಲೂ ಕೂಡ ಬಹಳ ದೊಡ್ಡ ರಿಸ್ಕ್ ಇದೆ. ಅದೇನು ಕೇಳಿದ್ರೆ, ಈಗಾಗಲೇ ಪುತಿನ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂತಹ ಮಿಸೈಲ್ಗಳನ್ನು ಕೊಡುವ ಮುನ್ನ 100 ಬಾರಿ ಯೋಚಿಸಿ, ಬಹಳ ವಿನಾಶಕ್ಕೆ ಕಾರಣ ಆಗಬಹುದು ಅಂತ. ಟಾಮಹಾಕ್ ಬಗ್ಗೆ ಯಾಕಿಷ್ಟು ಚರ್ಚೆ ಆಗ್ತಾ ಇದೆ, ರಷ್ಯಾ ಯಾಕಷ್ಟು ತಲೆ ಕೆಡಿಸ್ಕೊಳ್ಳುತ್ತೆ ಕೇಳಿದ್ರೆ, ಟಾಮಹಾಕ್ ಅಮೆರಿಕ ಬತ್ತಳಿಕೆಯಲ್ಲಿರುವಂತಹ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಕ್ರೂಸ್ ಮಿಸೈಲ್. ಇದನ್ನೇನಾದರೂ ಬಳಸಿದ್ದೆ ಆದರೆ ರಷ್ಯಾದ S-400 ಕೂಡ ಇದನ್ನು ತಡೆಯುವಂತಹದ್ದು ಬಹಳ ಕಷ್ಟ ಇದೆ.
ಹೀಗಾಗಿ ಟೊಮೊಹಾಕ್ ಉಕ್ರೇನ್ಗೆ ಹೋಗುವಂತಹದ್ದು ಈ ಯುದ್ಧವನ್ನ ಇನ್ನಷ್ಟು ಉಲ್ಬಣಿಸುವಂತೆ ಮಾಡುವ ಸಾಧ್ಯತೆಗಳೂ ಕೂಡ ಇದೆ. ನೀವೇ ಯೋಚನೆ ಮಾಡಿ, ಉಕ್ರೇನ್ನ ಸೈನಿಕರಿಗೆ ಟ್ರೈನಿಂಗ್ ಆಗ್ತಾ ಇದೆ, ಟೊಮೊಹಾಕ್ ಕೈ ಸೇರುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪುತಿನ್ ಸುಮ್ಮನೆ ಬಿಡ್ತಾರಾ? ಈಗಾಗಲೇ ರಷ್ಯಾ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನೆಲ್ಲ ಟೆಸ್ಟ್ ಮಾಡ್ತಾ ಇದೆ. ರಷ್ಯಾ ಈ 6 ತಿಂಗಳ ಅವಧಿಯಲ್ಲಿ ಉಕ್ರೇನ್ ಅನ್ನು ಧ್ವಂಸ ಮಾಡಹಾಕಬಹುದು. ನಿಮಗೊಂದು ನೆನಪಿರಲಿ, ರಷ್ಯಾ ಈವರೆಗೂ ಕೂಡ ತನ್ನ ಪೂರ್ಣ ಪ್ರಮಾಣದ ಶಕ್ತಿಯನ್ನ ಉಕ್ರೇನ್ ಮೇಲೆ ಪ್ರಯೋಗ ಮಾಡಿಲ್ಲ. ಅವರು ಅದನ್ನ ಯುದ್ಧ ಅಂತಲೇ ಕರೆದಿಲ್ಲ, ಇದೊಂದು ಸ್ಪೆಷಲ್ ಮಿಲಿಟರಿ ಆಪರೇಷನ್ ಅಂತಲೇ ಕರೀತಾ ಇದ್ದಾರೆ. ರಷ್ಯಾದ ತಂತ್ರಗಾರಿಕೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಗತ್ತಿಗೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಟ್ರಂಪ್ ಅವರ ಈ ನಿರ್ಧಾರಗಳು ರಷ್ಯಾವನ್ನ ಇನ್ನಷ್ಟು ಕೆರಳಿಸಬಹುದು. ನಾಳೆ ರಷ್ಯಾ ನ್ಯಾಟೋದ ದೇಶದ ಮೇಲೆ ಯುದ್ಧ ಸಾರಿದ್ರೂ ಏನು ಆಶ್ಚರ್ಯ ಇಲ್ಲ. ಆಗ ಈ ಯುದ್ಧ ಊಹೆಗೂ ಮೀರಿ ವಿಸ್ತರಣೆ ಆಗಿಬಿಡುತ್ತೆ. ವಿಶ್ವದ ಆರ್ಥಿಕತೆ ಬಹಳ ಡೋಲಾಯಮಾನವಾದಂತಹ ಸ್ಥಿತಿಯನ್ನು ತಲುಪುತ್ತೆ. ಅದೇನೋ ಹೇಳ್ತಾರಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಸ್ಥಿತಿ ಹೇಗಿದೆ ಅಂತಂದ್ರೆ ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಾಗೆ. ಅಮೆರಿಕ ರಷ್ಯಾಗೆ ಸ್ಯಾಂಕ್ಷನ್ಸ್ ಹಾಕಿದ್ರೂ ಕೂಡ ಭಾರತಕ್ಕೆ ನಷ್ಟ. ಪುತಿನ್ ಯುದ್ಧ ತೀವ್ರಗೊಳಿಸಿದ್ರೂ ಕೂಡ ಭಾರತಕ್ಕೆ ನಷ್ಟ. ಈ ಪಾಶ್ಚಿಮಾತ್ಯರೆಲ್ಲ ಒಟ್ಟಿಗೆ ಬಂದು ರಷ್ಯಾಗೆ ಹಿನ್ನಡೆ ಮಾಡಿದ್ರೂ ಕೂಡ ಅದೂ ಸಹ ಭಾರತಕ್ಕೆ ನಷ್ಟ. ಒಟ್ನಲ್ಲಿ ಮಿತ್ರರೇ, ಕಳೆದ 24 ಗಂಟೆಯ ಬೆಳವಣಿಗೆಯನ್ನ ನೋಡಿದ್ರೆ ಟ್ರಂಪ್ ಬಹಳ ಡೆಡ್ಲಿ ಗೇಮ್ಗೆ ಕೈ ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಇದು ಯುದ್ಧ ಅಂತ್ಯದಲ್ಲಿ ಕೊನೆಗೊಳ್ಳುತ್ತಾ ಅಥವಾ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್